ಎಸ್ಟಿ ನಿಗಮದ 189 ಕೋಟಿ ಗುಳುಂ ಮಾಡಿದ್ದಲ್ಲದೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಸೈಟ್ ಅನ್ನು ಪಡೆಯೋದ್ರೊಂದಿಗೆ ಭಾರಿ ದೊಡ್ಡ ಹಗರಣವನ್ನು ಮಾಡಿದ್ದಾರೆ. ಬಿಜೆಪಿಯ ಭ್ರಷ್ಟಾಚಾರಗಳೆಲ್ಲ ಆಚೆ ತರ್ತೀವಿ. ಅವರು ಒಳ್ಳೆ ಆಡಳಿತ ಕೊಡ್ಲಿ, ಆಡಳಿತ ಮಾಡೋರು ಆಂದೋಲನ ಮಾಡಕ್ ಹೋದ್ರೆ ಅದರ ಅರ್ಥ ಇದೆಯಾ? ಮುಂದೆ ತೀರ್ಮಾನ ಮಾಡ್ತೀವಿ, ರಾಜೀನಾಮೆ ಕೊಡೋವರೆಗೂ ಬಿಡೋದಿಲ್ಲ. ಮೈಸೂರು ಚಲೋ ಪಾದಯಾತ್ರೆ ಈಗ ಶುರು ಆಗ್ತಾ ಇರುವಂಥದ್ದು. ಈಗ ನಮ್ಮ ಜೊತೆ BC ಪಾಟೀಲ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈ ಒಂದು ಪಾದಯಾತ್ರೆ ಈಗ ಶುರು ಆಗ್ತಾ ಇದೆ, ಆರಂಭ ಆಗ್ತಿದೆ, ಏನು ಹೇಳ್ತೀರಾ? ಕಾಂಗ್ರೆಸ್ ಸರ್ಕಾರ 1 ವರ್ಷ 3 ತಿಂಗಳ ಅವಧಿಯಲ್ಲಿ ಹಿಂದೆಂದೂ ಕಂಡರಿದಂಥ ಕೇಳರಿದಂಥ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಎಸ್ಟಿ ನಿಗಮದ 189 ಕೋಟಿ ಗುಳುಂ ಮಾಡಿದ್ದಲ್ಲದೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಅವರ ಶ್ರೀಮತಿಯವರ ಹೆಸರಿಗೆ ಸೈಟನ್ನು ಪಡೆಯೋದ್ರೊಂದಿಗೆ ಭಾರಿ ದೊಡ್ಡ ಹಗರಣವನ್ನು ಮಾಡಿದ್ದಾರೆ. ಈ ಭ್ರಷ್ಟ ಕಾಂಗ್ರೆಸ್ಸಿನ ಭ್ರಷ್ಟತನವನ್ನು ಎಳಲಿಕ್ಕೆ ನಾವು ಈಗ ಬೆಂಗಳೂರಿಂದ ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸರ್, ಈಗ ಬಿಜೆಪಿಯವರು ಇದೆಲ್ಲ ಏನು ಅವರ ಹಗರಣಗಳನ್ನು, ಅವರ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳೋದಕ್ಕೆ ಈ ಒಂದು ಪಾದಯಾತ್ರೆ ನಾಟಕೀಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹೇಳಲೇಬೇಕಲ್ಲ, ಅವರು ಕಾಂಗ್ರೆಸ್ನವರು ಅಷ್ಟು ಹೇಳಿ ತಮ್ಮದು ಮೈ ಮುಚ್ಕೋಬೇಕಾಗಿದೆ, ಅದರಿಂದ ಹೇಳ್ತಾ ಇದ್ದಾರೆ. ಸರ್, ಈಗ ಅವರು ಕೂಡ ಜನಾಂದೋಲನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಬಿಜೆಪಿಯ ಭ್ರಷ್ಟಾಚಾರಗಳೆಲ್ಲ ಆಚೆ ತರ್ತೀವಿ. ಅವರು ಒಳ್ಳೆ ಆಡಳಿತ ಕೊಡಲಿ, ಆಡಳಿತ ಮಾಡೋರು ಆಂದೋಲನ ಮಾಡಕ್ಕೆ ಹೋದರೆ ಅದರ ಅರ್ಥ ಇದೆಯಾ? ಆಡಳಿತ ಮಾಡೋರು ಉತ್ತಮವಾದಂಥ ಆಡಳಿತವನ್ನು ಕೊಡಬೇಕು ಹೊರತು ಆಂದೋಲನ ಮಾಡಿದರೆ ಅವರು ಅಸಮರ್ಥರಾಗಿದ್ದಾರೆ ಆಡಳಿತ ಮಾಡಲಿಕ್ಕೆ ಅಂತ ಅರ್ಥ. ಈ ಎಲ್ಲ ಹೋರಾಟದ ನಂತರನೂ ಕೂಡ CM ರಾಜೀನಾಮೆ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ? ಮುಂದೆ ತೀರ್ಮಾನ ಮಾಡ್ತೀವಿ, ರಾಜೀನಾಮೆ ಕೊಡೋವರೆಗೂ ಬಿಡೋದಿಲ್ಲ ನಾವು. ಇದಿಷ್ಟು BC ಪಾಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪಾಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.